ಸ್ವಾಗತವನ್ನು ಮಾಡಿ ಕಾಂಗ್ರೆಸ್ ಗೌರ್ಮೆಂಟ್ ಅಂದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಉಚಿತವಾಗಿ ನಾವು ಕೊಡ್ತೇವೆ ಅಂತ 4 ಗ್ಯಾರಂಟಿಗಳನ್ನು ಈಗಾಗಲೇ ಕೊಟ್ಟಿದೆ, ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇನ್ನು 1 ಗ್ಯಾರಂಟಿ ಉಳಿದಿತ್ತು, ಅದು ಯುವ ನಿಧಿ. ಅಂದರೆ ಡಿಪ್ಲೊಮಾ ಮತ್ತು ಪದವೀಧರ ಏನು ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಭತ್ಯೆ ಕೊಡುವಂಥ ಕೆಲಸ ಮಾಡಬೇಕು. ಅದಕ್ಕೆ ಹೆಸರು ಯುವ ನಿಧಿ. ಆ ಯುವ ನಿಧಿ ಯೋಜನೆಯನ್ನು ಇವತ್ತು ಸಿದ್ದರಾಮಯ್ಯನವರು ಬೆಂಗಳೂರಿನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಉದ್ಘಾಟನೆ ಮಾಡಿದ್ದಾರೆ, ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅಂದರೆ ಇವತ್ತಿಂದ ನೀವು ಅರ್ಜಿ ಸಲ್ಲಿಸಬಹುದು. ಸೊ ಯಾರು ತಗೋಬೇಕು ಇದನ್ನ, ಯಾರಿಗೆ ಅನುಕೂಲ ಇದೆ, ಇದೆಲ್ಲ ಅವರು ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದ್ದಾರೆ, CM ಅವರೇ ಹೇಳಿದ್ದಾರೆ. ಯಾರಿಗೆ ಉಪಯೋಗ, ಯಾರಿಗೆ ಕೊಡ್ತೇವೆ, ಹೇಗೆ ನಿಮ್ಮ ಬ್ಯಾಂಕಿಗೆ ಜಮಾ ಆಗುತ್ತೆ ಎಲ್ಲ ಹೇಳಿದ್ದಾರೆ. ಅದನ್ನ ಇಷ್ಟು ನಾನು ನಿಮಗೆ ತೋರಿಸ್ತೇನೆ. ಈಗ ಸಿದ್ದರಾಮಯ್ಯನವರು ಸ್ಪಷ್ಟವಾದಂಥ ಮಾತುಗಳಲ್ಲಿ ಹೇಳಿದ್ದಾರೆ, ಅದನ್ನು ನಿಮಗೆ ಕಾಣಿಸ್ತೇನೆ. ಅಂದರೆ ಗೊತ್ತಾಗತ್ತೆ ಅವರು ಏನು ಮಾತಾಡಿದ್ರು ಅಂತ. ಆಮೇಲೆ ಮತ್ತೆ ಪುನಃ ನಿಮಗೆ ಹೇಳ್ತೇನೆ. ಈಗ ಸಿದ್ದರಾಮಯ್ಯನವರ ಮಾತುಗಳನ್ನು ಕೇಳಿ. ಅವರು ಯುವ ನಿಧಿಗೆ ಚಾಲನೆ ಕೊಟ್ಟ ನಂತರ ಮಾತಾಡಿದರೆ ಅದನ್ನು ಕೇಳಿ. ಇವತ್ತು ನಮ್ಮ 5ನೇ ಗ್ಯಾರಂಟಿಯಾದಂಥ ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಶರಣ್ ಪ್ರಕಾಶ್ ಪಾಟೀಲ್ ಅವರು ನಾವೇನು ಜನರಿಗೆ ಮಾತು ಕೊಟ್ಟಿದ್ದೋ 5ನೇ ಗ್ಯಾರಂಟಿ ಯುವ ನಿಧಿ ಕಾರ್ಯಕ್ರಮ 2024 ಜನವರಿನಲ್ಲಿ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರು. ಅದರಂತೆ ಕೊಟ್ಟ ಮಾತಿನಂತೆ ಇವತ್ತು ಚಾಲನೆಯನ್ನು ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರು ಹೇಳಿದರು, ನಾವು ಚುನಾವಣಾ ಪೂರ್ವದಲ್ಲಿ ಈ ಗ್ಯಾರಂಟಿಗಳಿಗೆ ನಾವು ಜನರಿಗೆ ಕೊಟ್ಟಂಥ ವಚನಗಳ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳನ್ನು ಜಾರಿ ಮಾಡೋಕ್ಕಾಗಲ್ಲ, ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ. ಈ ಮಾತುಗಳನ್ನು ಬೇರೆ ಯಾರು ಆಡಿರಲಿಲ್ಲ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದಂಥ ಮಾತುಗಳು ಇವು. ಎಲ್ಲಿ ಹೇಳಿದ್ದು? ರಾಜಸ್ಥಾನದಲ್ಲಿ ಒಬ್ಬ ಪ್ರಧಾನಮಂತ್ರಿ ನಾವು ಗ್ಯಾರಂಟಿಗಳನ್ನು ಈ ರಾಜ್ಯದ ಜನತೆಗೆ ಕೊಟ್ಟಾಗ ಅವ್ರು ಹೇಳಿದಂಥ ಮಾತು ಮಾಡೋಕ್ಕಾಗಲ್ಲ. 12 ವರ್ಷ ಮುಖ್ಯಮಂತ್ರಿ, 10 ವರ್ಷ ಪ್ರಧಾನಮಂತ್ರಿ, ಅವ್ರು ಹೇಳಿದಂಥ ಮಾತು ಇದು. ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ನರೇಂದ್ರ ಮೋದಿಜಿ ರಾಜ್ಯ ದಿವಾಳಿ ಆಗಿಲ್ಲ. 5 ಗ್ಯಾರಂಟಿಗಳನ್ನು ಬಹಳ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ. ಗ್ಯಾರಂಟಿಗಳನ್ನು ಕೊಡಬಾರದು ಅಂತ ನರೇಂದ್ರ ಮೋದಿಯವರು ಹೇಳಿದರು. ಆದ್ರೆ ಅವರೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಚುನಾವಣಾ ಸಂದರ್ಭ ಮಧ್ಯಪ್ರದೇಶದಲ್ಲಿ ಘೋಷಣೆ ಮಾಡಿದ್ರು, ಛತ್ತೀಸ್ಗಢದಲ್ಲಿ ಘೋಷಣೆ ಮಾಡಿದ್ರು, ರಾಜಸ್ಥಾನದಲ್ಲಿ ಘೋಷಣೆ ಮಾಡಿದ್ರು, ತೆಲಂಗಾಣದಲ್ಲಿ ಘೋಷಣೆ ಮಾಡಿದ್ರು. ನರೇಂದ್ರ ಮೋದಿಯವರು ಯಾವುದನ್ನು ನಮಗೆ ಘೋಷಣೆ ಮಾಡಬೇಡಿ ಅಂತ ಹೇಳಿದ್ರು, ಆರ್ಥಿಕವಾಗಿ ದಿವಾಳಿ ಆಗ್ತದೆ ರಾಜ್ಯ ಅಂತ ಹೇಳಿದ್ರು, ಅವರೇ ಘೋಷಣೆ. ನಾನಿವತ್ತು ಹೇಳ್ತೇನೆ, ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಿದ ಮೇಲೂ ಸದೃಢವಾಗಿದೆ, ದಿವಾಳಿ ಆಗಿಲ್ಲ. ಇದು ಈ ರಾಜ್ಯದ ಜನತೆಗೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ.
ಏನ್ ದೊಡ್ಡ ಆರ್ಥಿಕ ತಜ್ಞರು ಇವರು. ದಿವಾಳಿ ಆಗ್ಬಿಡ್ತದೆ. ಈ ವರ್ಷ 5 ಗ್ಯಾರಂಟಿಗಳಿಗೆ ಖರ್ಚಾಗ್ತಕ್ಕಂಥ ಹಣ ಸುಮಾರು 39,000 ಕೋಟಿ ರೂಗಳು. 39,000 ಕೋಟಿ ರೂಗಳು. ಅಷ್ಟನ್ನೂ ಕೂಡ ನಾನು ಮಂಡಿಸಿದಂಥ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿ ಅವೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ದುಡ್ಡನ್ನು ಒದಗಿಸಿದ್ದೇವೆ. ಈ ವರ್ಷ ಸುಮಾರು 250 ಕೋಟಿ ರೂಪಾಯಿ ಮಾರ್ಚ್ ಎಂಡವರೆಗೆ ಈ ಯುವ ನಿಧಿ ಕಾರ್ಯಕ್ರಮಕ್ಕೆ ಖರ್ಚಾಗಬಹುದು. ಅಷ್ಟು ದುಡ್ಡು ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಡಿಗ್ರಿ ಹೋಲ್ಡರ್ಸ್, ನಿರುದ್ಯೋಗಿ ಡಿಗ್ರಿ ಹೋಲ್ಡರ್ಸ್, ಡಿಪ್ಲೊಮಾ ಓದ್ಕೊಂಡು ನಿರುದ್ಯೋಗಿಗಳಾಗಿರೋರು ಒಟ್ಟು 5,29,000 ಯುವಕರಿದ್ದಾರೆ, ಯುವತಿಯರಿದ್ದಾರೆ. ಎಷ್ಟು? 5,29,000 ಇದ್ದಾರೆ. ಇವರು ಪದವಿ, ಎಲ್ಲ ಪದವಿ ಮತ್ತು ಡಿಪ್ಲೊಮಾ ಓದಿರೋರು. ಇವರಲ್ಲಿ 4,21,000 ಗ್ರಾಜ್ಯುಯೇಟ್ಸ್ಗಳಿದ್ದಾರೆ. 48,000 ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ. ಮಿಸ್ಟರ್ ನರೇಂದ್ರ ಮೋದಿಜಿ ಇಷ್ಟು ಜನಕ್ಕೆ ಕೊಡುತ್ತೇವೆ. ಮತ್ತೆ 2 ವರ್ಷದವರೆಗೆ ಮಾತ್ರ ನಾವು ಹೇಳಿರೋದು. 2 ವರ್ಷಗಳವರೆಗೆ ಕೊಡ್ತೀವಿ. ಆಮೇಲೆ 2022-23ರಲ್ಲಿ ಓದಂತ ವಿದ್ಯಾರ್ಥಿಗಳು, 2023ರಲ್ಲಿ ಪಾಸ್ ಆದಂಥವರು, ನಿರುದ್ಯೋಗಿ ಆದಂಥವ್ರು, ಇದೇ ನಾವು ಹೇಳಿರೋದು. ಮ್ಯಾನಿಫೆಸ್ಟೋನಲ್ಲಿ ವಾಗ್ದಾನ ಕೂಡ ಕೊಟ್ಟಿರೋದು ಇದನ್ನೇ. ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ರು, ಇನ್ನೂ ಯಾಕೆ ಮಾಡಿಲ್ಲ, ತಕ್ಷಣ ಮಾಡಿಬಿಡ್ಬೇಕಾಗಿತ್ತು. ನಾವು ವಾಗ್ದಾನ ಕೊಟ್ಟಿದ್ದದ್ದು 23ರಲ್ಲಿ ಪಾಸ್ ಆದವರು 6 ತಿಂಗಳು ಕೆಲಸ ಸಿಕ್ಕದೆ ಹೋದ್ರೆ, 6 ತಿಂಗಳಲ್ಲಿ ಕೆಲಸ ಸಿಕ್ಕದೆ ಹೋದ್ರೆ, ನಿರುದ್ಯೋಗಿಗಳಾದ್ರೆ ಅಂಥವರಿಗೆ 2 ವರ್ಷಗಳ ಕಾಲ ಕೊಡುತ್ತೇವೆ. ಈಗ 6 ತಿಂಗಳಾಯ್ತು. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದದ್ದು 2023 ಮೇ. ಈಗ 6 ತಿಂಗಳಾಯ್ತು. ಯಾರಿಗೆ ಕೆಲಸ ಸಿಕ್ಕಿಲ್ಲ, ನಿರುದ್ಯೋಗಿಗಳಾಗಿದ್ದಾರೆ, ಅಂತಹ ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಪದವಿ ನಿರುದ್ಯೋಗಿಗಳಿಗೆ, ಅದು ಯುವಕರಿರಲಿ ಯುವತಿಯರಿರಲಿ, ಎಲ್ಲರಿಗೂ ಕೂಡ 2 ವರ್ಷಗಳ ಕಾಲ ಕೊಡ್ತೀವಿ. ಯಾಕೆ 2 ವರ್ಷ ಕೊಟ್ಟಿದ್ದೀವಿ ಅಂತಂದ್ರೆ, 2 ವರ್ಷದಲ್ಲಿ ಅವರು ಉದ್ಯೋಗವನ್ನ ಗಳಿಸ್ಕೋಬೇಕು. ಮತ್ತೆ ಅವರು ಉದ್ಯೋಗ ಗಳಿಸ್ಕೊಳ್ಳಿಕ್ಕೆ ಬರೀ ನಾವು ಭತ್ಯೆ ಕೊಟ್ಬಿಟ್ಟು ಅಷ್ಟೇ ಸುಮ್ಮನಾಗಲ್ಲ, ತರಬೇತಿನೂ ಕೂಡ ಕೊಡ್ತೀವಿ. ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ತರಬೇತಿನೂ ಕೂಡ ಕೊಡ್ತೀವಿ. ಮತ್ತೆ ಅರ್ಜಿ ಹಾಕಕ್ಕೆ ದುಡ್ಡಿರಲಿಲ್ಲ. ಅನೇಕ ಜನ ನಿರುದ್ಯೋಗಿಗಳಿಗೆ ಅರ್ಜಿ ಹಾಕಕ್ಕೆ ದುಡ್ಡಿರಲಿಲ್ಲ. ಅದಕ್ಕೆ ಉಚಿತವಾಗಿ ಅರ್ಜಿ ಹಾಕ್ತಕ್ಕಂಥ ಕೂಡ ಮಾಡ್ತೀವಿ. ಉಚಿತವಾಗಿ ಕೂಡ ಅರ್ಜಿ ಹಾಕ್ತೀವಿ. ಒಂದು ವೇಳೆ 2 ವರ್ಷದೊಳಗಡೆ ಕೆಲಸ ಸಿಕ್ಬಿಟ್ರೆ, ಅದು ಸರ್ಕಾರಿ ಕೆಲಸ ಇರ್ಬೋದು, ಖಾಸಗಿ ಕೆಲಸ ಇರ್ಬೋದು, ಅಂಥವ್ರಿಗೆ ನಿಲ್ಲಿಸ್ಬಿಡ್ತೀವಿ. ಯಾಕಂತಂದ್ರೆ ಸ್ಪಷ್ಟವಾಗಿರ್ಬೇಕು. ಯುವತಿಯರಿಗೂ ಕೂಡ ಇದು ಅರ್ಥ ಆಗ್ಬೇಕು. ಈ ರಾಜ್ಯದ ಜನರಿಗೆ ಅರ್ಥ ಆಗ್ಬೇಕು. ಏನು ಈ ಕಾರ್ಯಕ್ರಮ, ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮ ಏನು ಅಂತಕ್ಕಂಥದ್ದು ಗೊತ್ತಾಗ್ಬೇಕು. ಇವ್ರು ಟೀಕೆ ಮಾಡೋರು, ಈಗ ನರೇಂದ್ರ ಮೋದಿ ಅವರು ಹೇಳಿದ್ರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಮಾಡಿದ್ರ? ನಾನು ಕೇಳ್ತೀನಿ ಯುವತಿಯರಿಗೆ, ನಿರುದ್ಯೋಗಿಗಳಿಗೆ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ. 5 ವರ್ಷ ಆಯ್ತು, 10 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ. ಎಷ್ಟು ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು?
20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಲ್ಲ. ಮಿಸ್ಟರ್ ನರೇಂದ್ರ ಮೋದಿ ಮಾತು ತಪ್ಪಿಸ್ಕೊಂಡವ್ರು ಯಾರು? ನಾನಾ ನೀವ? ಮಾತು ತಪ್ಪಿಸ್ಕೊಂಡವರು ಮಿಸ್ಟರ್ ನರೇಂದ್ರ ಮೋದಿಜಿ, ನಾವಲ್ಲ. ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ, ಮಾತು ಉಳಿಸ್ಕೊಂಡಿದ್ದೀವಿ. ಇದು ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ, ಬಿಜೆಪಿಯವ್ರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ. ಏನು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಮ್ಮ ಯುವಕ ಯುವತಿಯರು ಮೋದಿ 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 ಅನ್ನೋರು. ಮೋದಿ 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 ಕೊಟ್ರ ಉಳಿಸ್ಕೊಂಡ್ರ? ಉಳಿಸ್ಕೊಂಡ್ರಿ ಏನ್ ಸುಳ್ಳು ಹೇಳೋದು? ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ, ಈ ದೇಶ ಕಂಡಂತ ಪ್ರಧಾನಮಂತ್ರಿಗಳಲ್ಲಿ ನರೇಂದ್ರ ಮೋದಿ ಅವರಷ್ಟು ಸುಳ್ಳು ಹೇಳದಂತ ಪ್ರಧಾನಮಂತ್ರಿ ಇವತ್ತಿನವರೆಗೂ ಬಂದಿರಲಿಲ್ಲ. ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಶಿವಮೊಗ್ಗದಲ್ಲಿ 12ನೇ ತಾರೀಕು ಸುಮಾರು 1 ಲಕ್ಷ ಯುವಕ ಯುವತಿಯರನ್ನು ಸೇರಿಸಿ, ನಿರುದ್ಯೋಗ ಇರ್ತಕ್ಕಂಥ ಯುವಕ ಯುವತಿಯರನ್ನು ಸೇರಿಸಿ ಅವತ್ತಿನಿಂದಲೇನೆ ಯಾರ್ಯಾರು ರಿಜಿಸ್ಟರ್ ಆಗ್ತಾರೆ, ಯಾರ್ಯಾರು ನೋಂದಾಯಿಸ್ಕೊಳ್ತಾರೆ, ಅವರೆಲ್ಲರಿಗೂ ಕೂಡ ನಿರುದ್ಯೋಗಿ ಗ್ರಾಜ್ಯುಯೇಟ್ಸ್ಗೆ 3,000 ರೂಪಾಯಿ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದನ್ನ ಅವತ್ತಿನಿಂದಲೇ ಅವರ ಅಕೌಂಟ್ಗಳಿಗೆ ನೇರವಾಗಿ DBT ಮೂಲಕ ತಲುಪಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ಅದರಿಂದ ಮಿಸ್ಟರ್ ನರೇಂದ್ರ ಮೋದಿಜಿ 5 ಗ್ಯಾರಂಟಿಗಳನ್ನು ಈಡೇರಿಸಿದ್ದೀವಿ. ನಿಮ್ಮ ಹಿಂದಿನ ಸರ್ಕಾರ ಕೊಟ್ಟಿತ್ತಲ್ಲ 2018ರಲ್ಲಿ ಭರವಸೆಗಳನ್ನ, ಎಷ್ಟು ಗ್ಯಾರಂಟಿಗಳು ಈಡೇರಿಸಿದ್ರಿ? ಎಷ್ಟು ಭರವಸೆಗಳನ್ನು ಈಡೇರಿಸಿದಿರಿ ಮಿಸ್ಟರ್ ನರೇಂದ್ರ ಮೋದಿ? ಹೇಳ್ಬೇಕಲ್ಲ. ನಾಟ್ ಈವನ್ 10%. ನಾಟ್ ಈವನ್ 10%. ಅದಕ್ಕೆ ನಾವು ಏನೋ ಓಟ್ಗೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ, ಓಟ್ಗೋಸ್ಕರ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ. ಸಮಾಜದಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆ ಇದೆಯಲ್ಲ, ಅದು ಸ್ವಲ್ಪ ಮಟ್ಟಿಗಾರು ಕೂಡ ನಿರುದ್ಯೋಗಿಗಳಿಗೆ ಸಹಾಯಕ ಆಗಬೇಕು ಸರ್ಕಾರ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನಿರುದ್ಯೋಗ ದೊಡ್ಡ ಸಮಸ್ಯೆ ಆಗ್ಬಿಟ್ಟದೆ. ಕೋಟ್ಯಾಂತರ ಯುವಕ ಯುವತಿಯರು ಉದ್ಯೋಗ ಇಲ್ಲದೇನೆ ಕಷ್ಟಪಡ್ತಾ ಇದ್ದಾರೆ. ಎಷ್ಟು ನಿರುದ್ಯೋಗಿಗಳಿದ್ದಾರೆ? ನನಗೂ ಮರ್ತು ಬಿಟ್ಟಿದ್ದೀನಿ ನಾನು. ನಮ್ಮ ಪ್ರೊಫೆಸರ್ ಕೇಳಿದ್ರೆ ಅವರು ಯಾಕೆ ಹೇಳ್ತಾ ಇಲ್ಲ. ಎನಿವೆ, ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಇದೆ. ಬಹಳ ನಿರುದ್ಯೋಗಿಗಳು, ಯುವಕ ಯುವತಿಯರು ದೇಶದಲ್ಲಿ, ರಾಜ್ಯದಲ್ಲಿ ಬಹಳ ಜನ ಇದ್ದಾರೆ. ಎಲ್ಲರಿಗೂ ಭತ್ಯೆ ಕೊಡಕ್ಕಾಗಲ್ಲ. 2022-23ರಲ್ಲಿ ಓದ್ದವರು, 6 ತಿಂಗಳೊಳಗಡೆ ಕೆಲಸ ಸಿಕ್ಕದೇ ಇದ್ದವರು 2 ವರ್ಷಗಳವರೆಗೆ ಕೊಡ್ತೀವಿ. ಕೆಲಸ ಸಿಕ್ಕಿದ ಮೇಲೆ ನಿಲ್ಲಿಸ್ಬಿಡ್ತೀವಿ. ಅವ್ರಿಗೆ ಟ್ರೈನಿಂಗೂ ಕೊಡ್ತೀವಿ. ಯಾಕಂದ್ರೆ ಮಾರುಕಟ್ಟೆನಲ್ಲಿ ಎಂಥ ಉದ್ಯೋಗಗಳು ಬೇಕು ಅಂತಕ್ಕಂಥ ಡಿಮ್ಯಾಂಡ್ ಇದೆ. ಅದಕ್ಕೆ ಅನುಗುಣವಾದಂಥ ತರಬೇತಿಯನ್ನ ಈ ಯುವಕ ಯುವತಿಯರಿಗೆ ಕೊಡ್ತೇವೆ. ಏನಪ್ಪ ಅಲ್ಲ, ಮಾರ್ಕೆಟಿನಲ್ಲಿ ಡಿಮ್ಯಾಂಡ್ ಇದೆಯಲ್ಲ, ಎಂಥ ಕೆಲಸ ಬೇಕು ಅಂತ ಉದ್ಯಮದವರಿಗೆ, ಅಂಥವ್ರಿಗೆ ಕೆಲಸ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ. ಸೊ 2 ವರ್ಷಗಳ ಒಳಗಡೆ ಉದ್ಯೋಗ ಪಡ್ಕೋಬೇಕು. ಅದಕ್ಕೆ ನಾವು ಅವ್ರನ್ನ ತಯಾರು ಮಾಡ್ತಕ್ಕಂಥದ್ದು, ಟ್ರೈನಿಂಗ್ ಕೊಟ್ಟು ಮಾರುಕಟ್ಟೆಯಲ್ಲಿ ಯಾವ ಥರದ ಕೆಲಸ ಬೇಕಾಗ್ತದೆ ಅಂತ ಟ್ರೈನಿಂಗ್ನೇ ಕೊಟ್ಟು ಅವ್ರಿಗೆ ಕೆಲಸ ಸಿಗಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಗೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ.
ಬಂಡವಾಳ ಹೂಡಿಕೆ ಆದರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜನರೇಟ್ ಆದರೆ ಉದ್ಯೋಗ ಸಿಗ್ತದೆ. ಆದ್ರಿಂದ ನಾವು ಇವತ್ತು 50 ವರ್ಷಗಳಿಂದ ಕೆಲಸ ಕೊಡಲಿಲ್ಲ. ಬಿಜೆಪಿ ಸರ್ಕಾರ ಬಂದ ಮೇಲಂತೂ ಏನು ಕೆಲಸ ಕೊಡಲಿಲ್ಲ. ನಾವು ಮಾತು ಕೊಟ್ಟಿದ್ದೀವಿ, ಸರ್ಕಾರದಲ್ಲಿ ಎಷ್ಟು ಕೆಲಸಗಳು ಖಾಲಿ ಇದ್ದಾವೆ, ಅಗತ್ಯ ಇದ್ದಾವೆ, ಅವೆಲ್ಲರೂ ಕೂಡ ಭರ್ತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಿ ನಾವು 39,000 ಉದ್ಯೋಗಗಳನ್ನು ಭರ್ತಿ ಮಾಡೋದು. ರಿಸರ್ವೇಶನ್ ಕೊಟ್ಟಿದ್ದೀವಿ. ಹಾಗಾಗಿನೇ ಹೈದರಾಬಾದ್ ಕರ್ನಾಟಕದಲ್ಲಿ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಪ್ರೊಫೆಸರ್ಗಳು, ಟೀಚರ್ಗಳು ಆಗಲಿಕ್ಕೆ ಸಾಧ್ಯ ಆಯಿತು. ಒಟ್ಟಾರೆಯಾಗಿ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯತಕ್ಕಂಥ ಪ್ರಯತ್ನವನ್ನ, ಅದನ್ನು ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಇದಕ್ಕೆ ಅತ್ಯಂತ ಸಂತೋಷದಿಂದ ಚಾಲನೆಯನ್ನು ಕೊಟ್ಟಿದ್ದೇನೆ. ಯಾಕಂತಂದ್ರೆ ಇವತ್ತು ಬಹಳ ಸಂತೋಷದ ದಿನ. ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರು, ಬಹಳ ಸಂತೋಷದ ದಿನ ಇವತ್ತು. ನಮಗೆ ಇಡೀ ಸರ್ಕಾರಕ್ಕೆ ಸಂತೋಷದ ದಿನ. ಯಾಕಂದರೆ ಉದ್ಯೋಗ ಬಯಸ್ತಕ್ಕಂಥ ಜನರಿಗೆ ಸಹಾಯ ಮಾಡ್ತಕ್ಕಂಥ ದಿನ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಸಂತೋಷದ ದಿನ ಅಂಥೇಳಿ ಈ ಸಂತೋಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬಹಳ ಸಂತೋಷ ಪಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಸಂತೋಷದಿಂದ ಚಾಲನೆ ಕೊಟ್ಟಿದ್ದೇನೆ ಅಂತ ಹೇಳ್ತಾ, ಎಲ್ಲ ನಿರುದ್ಯೋಗಿ ಯುವಕ ಯುವತಿಯರು ಇದನ್ನು ಬಳಸ್ಕೋಬೇಕು ಅಂತೇಳಿ ಅವ್ರಿಗೆಲ್ರಿಗೂ ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ ವೀಕ್ಷಕರೇ, ಕೇಳಿದಿರಿ 5 ಗ್ಯಾರಂಟಿಗಳಲ್ಲಿ ಕೊನೆಯ ಗ್ಯಾರಂಟಿ ಅಂದರೆ ಯುವ ನಿಧಿ. ಈ ಗ್ಯಾರಂಟಿಯನ್ನ ಚಾಲನೆ ಮಾಡಿದ್ದೇವೆ. 5,29,000 ಪದವೀಧರರು ಅಂದರೆ ನಿರುದ್ಯೋಗಿ ಯುವಕರು ಇದ್ದಾರೆ, ಈ ಯೋಜನೆಗೆ ಬರ್ತಾರೆ. ಅದರಲ್ಲಿ 4,71,000 ಅವರು 21 ಹೇಳಿದ್ದಾರೆ, ಅದು 4,71,000 ಪದವೀಧರು ಇದ್ದಾರೆ. 48,000 ಇವರು ಡಿಪ್ಲೊಮಾ ಪಡೆದಂಥವರಿದ್ದಾರೆ. ಡಿಪ್ಲೊಮಾ ಆದವರಿಗೆ 15,500 ಮತ್ತು ಪದವೀಧರರಿಗೆ 3,000 ಕೊಡ್ತಾರೆ. ಈಗ ಇವತ್ತಿಂದ ಸ್ಟಾರ್ಟ್ ಒಂದು ಡಿಸೆಂಬರ್ 26ರಿಂದ ಪ್ರತಿ ತಿಂಗಳು 25ನೇ ತಾರೀಕು ಒಳಗಡೆ ನೀವು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸೋಕ್ಕೂ ಕೂಡ ಉಚಿತವಾಗಿ ಇದೆ. ಉಚಿತವಾಗಿ ಅರ್ಜಿ ಸಲ್ಲಿಕೆಗೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಯಾವ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂದರೆ ಸೇವಾ ಸಿಂಧು ಅಲ್ಲಿ ಹೋದರೆ ಆ ಕೇಂದ್ರದಲ್ಲಿ ಕೂಡ ನಿಮ್ಮ ಅರ್ಜಿ ಸ್ವೀಕಾರ ಮಾಡ್ತಾರೆ. ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಗ್ರಾಮ 1 ಕೇಂದ್ರಗಳಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಉಚಿತ ಇದೆ. ಯಾರು ಸಲ್ಲಿಸಬಹುದು? 2022-23ನೇ ಸಾಲಿನಲ್ಲಿ ಪಾಸ್ ಆದಂಥ ಪದವೀಧರರು ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು. ಇವರು ಪಾಸಾಗಿ 6 ತಿಂಗಳಾದರೂ ಉದ್ಯೋಗ ಸಿಗದೇ ಇದ್ದವರು ಈ ಯೋಜನೆಯ ಅನುಕೂಲವನ್ನು ಪಡ್ಕೊಳ್ಬಹುದು, ಅರ್ಜಿ ಸಲ್ಲಿಸಬಹುದು. 2022-23ನೇ ಸಾಲಿನಲ್ಲಿ ಪಾಸ್ ಆದಂಥ 6 ತಿಂಗಳ ಉದ್ಯೋಗ ಇಲ್ಲದೆ ಮನೆಯಲ್ಲಿ ಕುಳಿತಂತ ಅಂದರೆ ನಿರುದ್ಯೋಗಿಗಳಾದಂಥ ಪದವೀಧರರು ಮತ್ತು ಡಿಪ್ಲೊಮಾ ಯುವತಿಯರು ಅರ್ಜಿ ಸಲ್ಲಿಸಬಹುದು. ಇವರಿಗೆ 2 ವರ್ಷಗಳ ಕಾಲ ಏನು ಡಿಪ್ಲೊಮಾ ಆದವರಿಗೆ 1,500, ಅದು ಹೆಣ್ಣಿರ್ಬೋದು ಗಂಡಿರ್ಬೋದು. ಪದವೀಧರು ಅವರಿಗೆ 3,000, ಅದು ಹೆಣ್ಣಿರ್ಬೋದು ಗಂಡಿರ್ಬೋದು, ಯುವಕ ಯುವತಿ ಇಬ್ಬರು ಬೋತ್ ಸೈಡ್ ಅವರಿಗೆ ಇದು ಭತ್ಯೆ ಕೊಡ್ತೇವೆ. ಆಮೇಲೆ ಅದ್ರ ಜೊತೆಗೆ ನೀವು ಉದ್ಯೋಗವನ್ನು ಪಡೀಲಿಕ್ಕೆ ಕೌಶಲ್ಯಾಭಿವೃದ್ಧಿ ಇಲಾಖೆ ಇದೆ. ಆ ಇಲಾಖೆ ಮೂಲಕ ನಿಮಗೆ ಇವತ್ತು ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ತರಬೇತಿಗಳನ್ನು ಕೂಡ ಕೊಡ್ತೇವೆ. ಆ ತರಬೇತಿಗಳನ್ನು ಪಡೆದು ಉದ್ಯೋಗವನ್ನು ಪಡೀಲಿ ಅಂತ 2 ವರ್ಷ ಇದು ಭತ್ಯೆ ಕೊಡ್ತೇವೆ. ಮತ್ತು ನಿರುದ್ಯೋಗಿ ಯುವಕರಿಗೆ ಕೌಶಲ್ಯ ತರಬೇತಿ ಕೊಡ್ತೇವೆ. ಮಾರುಕಟ್ಟೆಗೆ ಅನುಗುಣವಾಗಿ ಅವರು ಉದ್ಯೋಗವನ್ನು ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ. ಇದಕ್ಕೆ ಒಟ್ಟಾರೆ ಖರ್ಚು 250 ಕೋಟಿ ಖರ್ಚು ಬರುತ್ತೆ. ಅದನ್ನು ನಾವು ಮಾಡ್ತೇವೆ, ಯುವ ನಿಧಿ ಕೊಡ್ತೇವೆ ಅಂತ ಹೇಳಿ. ಒಟ್ಟಾರೆ 5 ಗ್ಯಾರಂಟಿಗಳಿಗೆ ಈ ವರ್ಷ 39,000 ಕೋಟಿ ರೂಪಾಯಿ ಬೇಕು. ಅದನ್ನು ತೆಗೆದಿಟ್ಟಿದ್ದೇವೆ, ನಾವು ಕೊಡ್ತೇವೆ ಅಂತ. ಮೋದಿಯವರು ಏನು ಹೇಳಿದರು? ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಆರ್ಥಿಕ ದಿವಾಳಿ ಆಗತ್ತೆ, ಗ್ಯಾರಂಟಿಗಳನ್ನು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದರು. ಅದನ್ನು ಕೊಟ್ಟಿದ್ದೇನೆ.
5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಆರ್ಥಿಕ ದಿವಾಳಿ ಆಗಿಲ್ಲ. 5 ಗ್ಯಾರಂಟಿ ಕೊಟ್ಟ ಬಳಿಕವೂ ದೇಶ ರಾಜ್ಯ ಸದೃಢವಾಗಿದೆ ಆರ್ಥಿಕವಾಗಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅವ್ರು ಹೇಳಿದ್ದು ಕೇಳಿದಿರಿ ನೀವು. ಅದರ ಜೊತೆಗೆ ಅವ್ರು ಹೇಳಿದ್ದಾರೆ, ಮಾತು ತಪ್ಪಿದವರು ಯಾರು, ನಾನಾ ಮೋದಿಜಿನ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿ ಉತ್ತರ ಕೊಡಬೇಕು. ಈಗ ಆಮೇಲೆ ಈ ದುಡ್ಡು ಹೆಂಗೆ ಬರುತ್ತೆ ನಿಮಗೆ ಅಂದರೆ DBT ಮುಖಾಂತರ ಬರುತ್ತೆ, ನೇರವಾಗಿ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ನಿಮ್ಮ ಅಕೌಂಟ್ ಇರಬೇಕು, ಅಕೌಂಟಿಗೆ ದುಡ್ಡನ್ನು ಹಾಕ್ತಾರೆ. ಒಟ್ಟಾರೆ ಈ ಯುವ ನಿಧಿ ಇವತ್ತಿಂದ ಚಾಲನೆ ಸಿಕ್ಕಿದೆ. ನಿಮ್ಗೆ 2 ವರ್ಷಗಳ ಕಾಲ ಪದವೀಧರಿಗೆ ಮತ್ತು ಡಿಪ್ಲೊಮಾ ಯುವಕ ಯುವತಿಯರಿಗೆ ದುಡ್ಡು ಬರ್ತಿದೆ 1500 ಮತ್ತು ಪದವೀಧರಿಗೆ 3000. ಈ ದುಡ್ಡು ಬರುತ್ತೆ ಅಂತೇಳಿ ನಿಮ್ಮ ಜೀವನ ಹಾಳು ಮಾಡ್ಕೊಳ್ಬೇಡಿ. ಇದು ಪುಕ್ಕಟೆ ದುಡ್ಡು. ಗ್ಯಾರಂಟಿ ಅವರ ಅಧಿಕಾರಕ್ಕೆ, ಬದುಕಿಗಲ್ಲ. ಉದ್ಯೋಗ ಮಾಡಿದರೆ ಇಷ್ಟು ರೊಕ್ಕ ನೀವೇ ದಾನ ಮಾಡ್ಬೋದು, ಆ ಶಕ್ತಿ ನಿಮ್ಮ ಹತ್ರ ಇರ್ತದೆ. ಪುಕ್ಕಟ ಬದುಕು ಬದುಕಲ್ಲ, ಉಚಿತ ಬದುಕು ಬದುಕಲ್ಲ. ಶ್ರಮ ಪಡಬೇಕು, ದುಡಿಬೇಕು, ಸ್ವಾಭಿಮಾನಿಗಳಾಗಬೇಕು. ಇವರೆಲ್ಲ ರಾಜಕಾರಣಿಗಳು, ಈ ಸರ್ಕಾರಗಳು ಇವೇನು ಮಾಡ್ತಾವೆ ಅಂದರೆ ನಿರುದ್ಯೋಗಗಳೇ ನಿನ್ನೆ ಹೆಚ್ಚಿಗೆ ಮಾಡ್ತಾರೆ. ಉದ್ಯೋಗ ಮಾಡೋರು ಮನಸ್ಸನ್ನು ಉದ್ಯೋಗ ಮಾಡದ ಪರಿಸ್ಥಿತಿಗೆ ತಂದಿಡ್ತಾರೆ. ಸೊ ಹಾಗಾಗಿ ಯಾಕಂದರೆ ನಾವೆಲ್ಲ ತೆರಿಗೆ ಕಟ್ಟಿದ ದುಡ್ಡು, ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತ್ರಿ, ಯಾರಿಗೋ ಕೊಡೋದು ತಾವು ಅಧಿಕಾರ ನಡೆಸೋದು, ಮುಖ್ಯಮಂತ್ರಿ ಆಗೋಗೋಸ್ಕರ, ಉಪಮುಖ್ಯಮಂತ್ರಿ ಆಗೋಗೋಸ್ಕರ, ಪಕ್ಷವನ್ನು ಆಡಳಿತಕ್ಕೆ ತರೋಗೋಸ್ಕರ ಎಲ್ಲ ಘೋಷಣೆ ಮಾಡ್ತಾರೆ. ಯಾಕಂದ್ರೆ ಅವ್ರು ಬಂದಿದ್ದಲ್ಲ, ಇದ್ರಾಗ ಅವರು ಒಂದಿಷ್ಟು ತುರ್ಕೋತಾರೆ, ಅವರು ಒಂದಿಷ್ಟು ಮಾಡ್ಕೋತಾರೆ, ಆ ಅಧಿಕಾರಿಗಳು ಹೊಡ್ಕೋತಾರೆ, ಭ್ರಷ್ಟತೆ ಹೆಚ್ಚಾಗತ್ತೆ. ಇನ್ನು ನೋಡ್ರಿ, ಈಗ ಹೇಳಿದ್ದಾರೆ, ಕಾನೂನು ಸಚಿವರು ಹೇಳಿದ್ದಾರೆ, ಟ್ಯಾಕ್ಸು ಮೋಸ್ಟ್ಲಿ ತೆರಿಗೆ ಹೆಚ್ಚಿಗೆ ಮಾಡಬಹುದು ಅಂತ. ಮತ್ತೆ ಈ ದುಡ್ಡು ಹೊಂದಿಸ್ಬೇಕಾದ್ರೆ ತೆರಿಗೆ ಹೆಚ್ಚು ಮಾಡಬೇಕು. ಯಾರಿಗೆ ಬರೆಯೋದು, ಯಾರಿಗೆ ಬರೆಯೋದು? ಪುಕ್ಕಟ ತಿನ್ನೋರಿಗೆಲ್ಲ, ಪುಕ್ಕಟ ಬಳಕೆ ಮಾಡಿದವ್ರಿಗೆಲ್ಲ. ಯಾರು ನಿಷ್ಠೆಯಿಂದ ದುಡಿದು ಶ್ರಮಪಟ್ಟು ತೆರಿಗೆ ಕೊಡ್ತಾರಲ್ಲ ಅವ್ರಿಗೆ ಹೊರೆ. ಸೊ ಏನೇ ಆಗಲಿ, ಈಗ ಏನು ಅನಿವಾರ್ಯಕ್ಕೆ ಕೆಲವೊಂದಿಷ್ಟು ಸ್ಕೀಮ್ಗಳನ್ನು ಸರ್ಕಾರ ಕೊಡುತ್ತೆ. ಆ ಸ್ಕೀಮ್ಗಳನ್ನೇ ನಂಬಿ, ಆ ಯೋಜನೆಗಳನ್ನೇ ನಂಬಿ ಬದುಕಬೇಡಿ. ಬದುಕು ಕಟ್ಕೋಬೇಕು ಅಂದರೆ ಸ್ವಾವಲಂಬನೆಯಾಗಿ ನಿಮ್ಮದೇ ಆದಂಥ ಒಂದು ಕರ್ತವ್ಯದಲ್ಲಿ ಅಥವಾ ಕೆಲಸದಲ್ಲಿ ಇರಬೇಕು. ಬೇಕಾದ ಕೆಲಸ ಮಾಡಿ, ಸಾಕಷ್ಟಿದ್ದಾವೆ, ಮಾಡೋ ಮನಸ್ಸು ಬೇಕು. ನಾನು ಶ್ರಮಪಟ್ಟು ಹಣ ಮಾಡಬೇಕು, ನಾನು ಇನ್ನೊಬ್ರಿಗೆ ಕೊಡಬೇಕು ಅನ್ನೋ ಭಾವನೆ ಇತ್ತು ಅಂದರೆ 100% ಆ ಮನುಷ್ಯ ಯಾವುದೇ ಉಚಿತವಾಗಿ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತು ಸರ್ಕಾರ ಯುವ ನಿಧಿ 5ನೇ ಗ್ಯಾರಂಟಿ, ಈಗ 4 ಗ್ಯಾರಂಟಿ ಅಂತೂ ಕೊಟ್ಟಿದ್ದಾರೆ, ಅದು ಎಲ್ಲರಿಗೂ ಗೊತ್ತಿದೆ, ಅದನ್ನು ಹೇಳೋ ಅಗತ್ಯ ಇಲ್ಲ. ಇನ್ನು 1 ಗ್ಯಾರಂಟಿ ಉಳಿದಿತ್ತು, ಯುವ ನಿಧಿ ಗ್ಯಾರಂಟಿ ಇವತ್ತು ಆರಂಭ ಆಗಿದೆ, ಚಾಲನೆ ಸಿಕ್ಕಿದೆ. ಇದರಿಂದ ನೀವು ಇನ್ನು ಮುಂದೆ ಈ ಸೇವಾ ಸಿಂಧು ಕೇಂದ್ರ, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ, ಇವುಗಳಲ್ಲಿ ಹೋಗಿ ನೀವು ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು. ಇದನ್ನು ಸ್ಪಷ್ಟವಾಗಿ CM ಅವರು ಹೇಳಿದರೆ, ಆ ಮಾತುಗಳನ್ನು ಕೇಳಿದಿರಿ. ಒಟ್ಟಾರೆ ಗ್ಯಾರಂಟಿಗಳು ಆರ್ಥಿಕವಾಗಿ ಹೊರೆ ಆಗಿಲ್ಲ ಅನ್ನುವ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಇದು ಯಾವ ವ್ಯಕ್ತಿ ತೆರಿಗೆ ಕೊಡ್ತಾನಲ್ಲ ಅವರಿಗೆ ಮಾತ್ರ ಹೊರೆ ಆಗತ್ತೆ. ಸೊ ಈ ಹೊರೆ ತಪ್ಪಿಸಬೇಕು ಅಂದರೆ ಈ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಬಳಸ್ಕೊಳ್ಬೇಕು, ಮತ್ತು ಇದನ್ನು ಸಾಧ್ಯ ಆದಷ್ಟು ಬಿಡಬೇಕು. ಸ್ವಾವಲಂಬನೆಯ ಬದುಕಿನತ್ತ ಅಥವಾ ಸ್ವಾಭಿಮಾನದ ಬದುಕಿನತ್ತ ಸಾಗಬೇಕು. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಅನಂತ್.